ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಮಹಾವೀರ ಜಯಂತಿ ಅಂಗವಾಗಿ ಗಾಂಧಿನಗರದ ಕೋಬಾ ತೀರ್ಥ್ನಲ್ಲಿರುವ ಸಾಮ್ರಾಟ್ ಸಂಪ್ರತಿ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದರು. ಸಾಮ್ರಾಟ್ ಅಶೋಕನ ಮೊಮ್ಮಗ ಸಾಮ್ರಾಟ್ ಸಂಪ್ರತಿ ಹೆಸರನ್ನು ವಸ್ತು ಸಂಗ್ರಹಾಲಯಕ್ಕೆ ಇಡಲಾಗಿದ್ದು, ಅದರಲ್ಲಿ ಜೈನ ಧರ್ಮ ಪರಂಪರೆಯ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಅಶೋಕ ಅಹಿಂಸೆ ಮತ್ತು ತ್ಯಾಗದ ಪ್ರತಿಪಾದಕರಾಗಿದ್ದರು. ಮಹಾವೀರರು ಕೂಡ ಅದೇ ತತ್ವಗಳನ್ನು ಪ್ರಚುರಪಡಿಸಿದ್ದರು. ನಂತರ ಪ್ರಧಾನಿ ವಸ್ತು ಸಂಗ್ರಹಾಲಯದಲ್ಲಿರುವ ತಾಳೆಗರಿ ಶಾಸನಗಳು ಸೇರಿದಂತೆ ಪ್ರಾಚೀನ ಹಾಗೂ ಧಾರ್ಮಿಕ ಹಿನ್ನೆಲೆಯುಳ್ಳ ಕಲಾಕೃತಿಗಳು, ಚಿತ್ರಗಳು ಹಾಗೂ ವಿವಿಧ ವಸ್ತುಗಳನ್ನು ಖುದ್ದು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು. गांधीनगर के कोबा तीर्थ में सम्राट संपत्ति संग्रहालय, जिसका उद्घाटन प्रधानमंत्री नरेंद्र मोदी ने किया, जो अपने आप में कई सारी विरासत को संजोए हुए है। अशोक के पौत्र और जैन परंपरा में अहिंसा के प्रति समर्पण, साथ ही जैन धर्म के प्रचार प्रसार के लिए प्रसिद्ध सम्राट संप्रति के नाम पर स्थापित ये संग्रहालय जो है वो जैन धर्म की समृद्ध ऐतिहासिक, सांस्कृतिक और आध्यात्मिक विरासत को दर्शाता है। जटिल रूप से गढ़ी हुई पत्थर और धातु की जो मूर्तियां हैं उन्हें यहाँ पर रखा गया है और साथ ही विशाल तीर्थपट्टा और यंत्रपट्टा, लघु चित्रकारी आपको यहाँ देखने को मिलेगी। इसके अलावा जब आप इस संग्रहालय में जाएंगे तो आपको यहाँ पे चांदी के रथ, सिक्के और प्राचीन जो पांडुलिपियां हैं वो भी यहाँ पर प्रदर्शित की गई हैं, जिससे कि जो लोग वहाँ पहुंचेंगे वो जैन धर्म की जो विरासत है, जो इतिहास रहा है, उसके बारे में बेहतर समझ पाएंगे। क्योंकि जो ये 7 खंड है इनमें 2000 से ज्यादा जो दुर्लभ खजानों से युक्त है, ये जैन धर्म के विकास और इसके गहन सांस्कृतिक प्रभाव को ये दर्शाते हैं। तो ये तस्वीरें इस वक्त आपको दिखा रहे हैं, अब से कुछ देर पहले की ये तस्वीरें हैं और आप इन मूर्तियों को देखकर समझ सकते हैं कि कितनी मुश्किलों से इन मूर्तियों को बनाया गया है, पूरा तैयार किया गया है, तराशा गया है इन पत्थरों को, धातुओं को। और आइए हम सब भी तालियों की गूंज के नाद के साथ स्वागत करें इस गौरवमयी क्षण का। ಸಭೆಯನ್ನುದ್ದೇಶಿಸಿ ಪ್ರಧಾನಿ ಜೈನ ಸಮುದಾಯದ ಚಿಂತನೆಗಳು, ಆಧ್ಯಾತ್ಮಿಕ ಜ್ಞಾನ ಮತ್ತು ಬದುಕಿನ ದರ್ಶನ ಪ್ರಜ್ಞೆ ನಮ್ಮೆಲ್ಲರಿಗೂ ಮಾದರಿಯಾಗಿವೆ. ಸಂಯಮ ಮತ್ತು ಸಾಧನೆಯ ಸಂದೇಶ ಸಾರ್ವಕಾಲಿಕವಾಗಿದೆ. ಪಾರಂಪರಿಕ ಮೌಲ್ಯಗಳೊಂದಿಗೆ ಆಧುನಿಕ ಆಲೋಚನೆಗಳ ಮಿಳಿತದಿಂದ ಭವಿಷ್ಯದ ಸದೃಢ ಆಕಾಂಕ್ಷೆಗಳಿಗೆ ಹೊಸ ಚೈತನ್ಯ ಲಭಿಸುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ವಿಚಾರ ವ್ಯವಹಾರ, ವಿಚಾರ ವ್ಯವಸ್ಥೆಯ ಪರಿಕಲ್ಪನೆಗಳು ಆಧ್ಯಾತ್ಮಿಕ ಶಕ್ತಿಯ ದ್ಯೋತಕವಾಗಿವೆ. ಸತ್ಯ, ಭಕ್ತಿ ಹಾಗೂ ನಿಸ್ಪೃಹತೆ, ನಿಸ್ವಾರ್ಥ ಭಾವನೆಯೊಂದಿಗೆ ಬದುಕು ಸಾಗಿಸುವ ಜೈನ ಮುನಿ ಪರಂಪರೆ ಭಾರತದ ಅನನ್ಯತೆಯ ಪ್ರತೀಕವಾಗಿದೆ ಎಂದು ತಿಳಿಸಿದರು. ದೇಶದ ವಿವಿಧತೆ, ಸಾಂಸ್ಕೃತಿಕ ಸಂಪನ್ನತೆಗೆ ಇದು ಸಾಕ್ಷಿಯಾಗಿದೆ. ಸಾಮ್ರಾಟ್ ಸಂಪ್ರತಿ ಸಂಗ್ರಹಾಲಯದಲ್ಲಿ ಪ್ರಾಚೀನ ಮತ್ತು ಆಧುನಿಕತೆಯ ಬೆಸುಗೆ ವಿವಿಧತೆಯಲ್ಲಿ ಏಕತೆಯ ಆಶಯದಲ್ಲಿ ಸಮ್ಮಿಳಿತಗೊಂಡಿದೆ. ಯೋಗ, ದರ್ಶನ, ಆಯುರ್ವೇದ ಸೇರಿ ಮಹತ್ವದ ಕಲೆಗಳ ಅನಾವರಣವಾಗಿದೆ. ಭಾರತೀಯ ಜೈನ ಧರ್ಮದ ಬಗ್ಗೆ ಜಾಗತಿಕವಾಗಿ ಹಲವು ಸಂಶೋಧನೆಗಳು ನಡೆಯುತ್ತಿವೆ. ಈ ವಿಷಯದಲ್ಲಿ ಅಧ್ಯಯನ ಕೈಗೊಳ್ಳುವ ವಿದ್ಯಾರ್ಥಿಗಳಿಗೆ ಇದೊಂದು ಜ್ಞಾನ ನಿಧಿಯಾಗಿದೆ. ಸಹಸ್ರಾರು ವರ್ಷಗಳ ಅನನ್ಯ ಇತಿಹಾಸದ ದಾಖಲೆಗಳು ಇಲ್ಲಿ ಸಂರಕ್ಷಿಸಲ್ಪಟ್ಟಿವೆ ಎಂದು ತಿಳಿಸಿದರು. ಜ್ಞಾನ ಭಾರತ್ ಮಿಷನ್ ಅಡಿಯಲ್ಲಿ ಪ್ರಾಚೀನ ದಾಖಲೆಗಳ ಸಂಗ್ರಹ ಮತ್ತು ಅಧ್ಯಯನಕ್ಕೆ ಒತ್ತು ನೀಡಲಾಗಿದೆ. ಸಾಂಸ್ಕೃತಿಕ ಅನನ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಚೀನ ದೇವಾಲಯಗಳ ಜೀರ್ಣೋದ್ಧಾರ, ಪ್ರಾಗೈತಿಹಾಸಿಕ ಅವಶೇಷಗಳನ್ನು ಸಂರಕ್ಷಿಸಲು ಉತ್ತೇಜನ ನೀಡಲಾಗುತ್ತಿದೆ. ಎಲ್ಲರೊಂದಿಗೆ ಎಲ್ಲರ ವಿಕಾಸ ಮಂತ್ರದಡಿ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದ್ದು, ವಿಕಸಿತ ಭಾರತದತ್ತ ಸಾಗುತ್ತಿದ್ದೇವೆ ಎಂದರು. आज वो संकल्पना एक भव्य रूप में साकार हो रही है। ये सम्राट संपत्ति संग्रहालय जैन दर्शन,
भारतीय संस्कृति और हमारी प्राचीन धरोहर का एक पवित्र केंद्र बना है। साथियों, सरकार के स्तर पर ज्ञान भारत मिशन और कोबा तीर्थ का असाधारण योगदान समाज और सरकार के ये साझा प्रयास भारत के नए सांस्कृतिक अभ्युदय का प्रतीक भी है। साथियों, आज देश के कल्चरल हेरिटेज को सहेजने, विश्व के सामने लाने के प्रयास हर स्तर पर हो रहे हैं। पांडुलिपियां और ज्ञान धरोहर के संरक्षण का कार्य तो हो ही रहा है। इसके साथ साथ प्राचीन मंदिरों का पुनरुद्धार, तीर्थ क्षेत्रों का विकास, ऐतिहासिक स्थलों का विकास, आयुर्वेद और योग का प्रचार प्रसार, हर स्तर पर इस दिशा में काम हो रहा है। ಬಳಿಕ ಅವರು ಅಹಮದಾಬಾದ್ನ ಸಾಣಂದ್ನಲ್ಲಿರುವ ಕೇನ್ಸ್ ಸೆಮಿಕಾನ್ ಘಟಕವನ್ನು ಅನಾವರಣಗೊಳಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಖಾವ್ಡಾ ಪೋಲಿಂಗ್ ಸ್ಟೇಷನ್ 2 ಮತ್ತು 4.5 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸ್ಥಳಾಂತರಿಸುವ ಸಂಬಂಧಿತ ಪ್ರಸರಣ ವ್ಯವಸ್ಥೆಗಳು ಸೇರಿದಂತೆ ಪ್ರಮುಖ ವಿದ್ಯುತ್ ಪ್ರಸರಣ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ 20,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದು, ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ.